ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರದ ಮಾರ್ನಿಂಗ್. ಸೊ ಗಿಡದಲ್ಲಿ ಆಗಲೇ ಹೂವು ಎಷ್ಟು ಚೆನ್ನಾಗಿ ಅರಳಿತ್ತು. ಮಲ್ಲಿಗೆ ಹೂವು ಸುಮಾರು ಅರಳಿತ್ತು ಇವತ್ತು. ಆ್ಯಕ್ಚುಲಿ ಮೊನ್ನೆ ಮಂತ್ರಾಲಯಕ್ಕೆ ಹೋದಾಗ ಒಂದು 4 ಹೂವು ಅರಳಿತ್ತು ಅನಿಸುತ್ತೆ, ಯಾರೋ ತೊಗೊಂಡಿದ್ದಾರೆ. ಇವತ್ತು ಶನಿವಾರ ಅರಳಿದೆ ಹೂವು, ಒಂದು 6-7 ಹೂವು ಅರಳಿತ್ತು ಒಂದೇ ಸರಿ. ಸೊ ಅದು ಘಮ 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 ಅಂತ ಇರುತ್ತೆ. ಈ ಹೂವು ಮಾತ್ರ ಎಷ್ಟು ಸ್ಮೆಲ್ ಅಂದರೆ, ಒಂದು ಹೂವು ಅರಳಿದ್ರೂ ಅಷ್ಟು ಸ್ಮೆಲ್ಲು, ಸುಗಂಧ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಹೂವು. ಇದು ದುಂಡು ಮಲ್ಲಿಗೆ ಅಂತಾರಲ್ಲ, ಆ ಮಲ್ಲಿಗೆ ಇದು ಡೈಲಿ ಸಿಗ್ತಿದೆ. ನನಗಂತೂ ಇದು ಇಷ್ಟು ದಿನ ಸಾಕಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಸುಮಾರು 1-2 ವರ್ಷ ಹೂವನೇ ಸಿಕ್ಕಿಲ್ಲ ನನಗೆ ಹೇಳಬೇಕು ಅಂದರೆ. ಈ ವರ್ಷವೇ ಇಷ್ಟೊಂದು ಹೂವು ಸಿಗ್ತಾ ಇರೋದು ಇದರಲ್ಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಹೂವು ನೋಡೋದಕ್ಕೆ. ಹಾಗೆ ಶಾಮಂತಿಗೆ ಒಂದು ಹೂವು ಅರಳಿತ್ತು, ಸೊ ಅದನ್ನು ಸಹ ತಗೊಂಡೆ. ಹಾಗೆ ಮುಗ್ಗೆಲ್ಲ ಚೆನ್ನಾಗಿ ಕಚ್ಚಿದೆ ಶಾಮಂತಿಗೆ ಹೂವು ಸಹ. ಹಾಗೆ ಗುಲಾಬಿ ಹೂವು ಅರಳ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಗುಲಾಬಿ ಹೂವು ವೈಟು ಮತ್ತು ಪೆಟಲ್ ತುದೀಲಿ ಪಿಂಕ್ ಕಲರು ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಅರಳಿದ್ರೆ. ಸೊ ಅದು ಅರಳಿತ್ತು. ಅದನ್ನು ನಾಳೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಗಿಡದಲ್ಲಿ ಬಿಟ್ಟೆ, ಯಾಕಂದರೆ ರಾಮನವಮಿ ಇದೆಯಲ್ಲ ಹಾಗಾಗಿ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿಕೊಂಡು ಒಂದು ಫಂಕ್ಷನ್ ಇತ್ತು, ಮಗುದು ತೊಟ್ಲು ಶಾಸ್ತ್ರಕ್ಕೆ. ಸೊ ಅಲ್ಲಿಗೆ ಹೋಗಬೇಕಿತ್ತು. ನಾನು ತೇಜು ರೆಡಿಯಾಗಿ ಫಂಕ್ಷನ್ಗೆ ಹೊರಟ್ವಿ. ಸೊ ತುಂಬ ಚೆನ್ನಾಗಾಯಿತು. ಯಾವ ರೀತಿ ಆಯಿತು ಅಂತ ನೋಡ್ಕೊಬರೋಣ ಬನ್ನಿ. ಪೂಜೆ ಮಾಡಿದವರು ಎಷ್ಟು ಜನ ಮಾಡ್ತಾರೆ? 10 ಜನ. ದೊಡ್ಡ ವಿಧಾನ ಕೊಡಿ ಅಂತ ಹಾಕ್ಬೇಕಂತೆ. ಅದೇ ತರನೇ ಹಾಕೋ ಮಾಡಿ ಹೇಳಿ ಪಟ್ಟಿ. ಕೆಳಗಡೆ ಕೊಡೆ, ಅವಳು ಇವಾಗ ತೊಟ್ಲಿಗೆ ಹಾಕಿ ಕೊಡ್ಬೇಕು. ಇವಾಗ ಕೊಡು ಕೆಳಗ್ತೀರಿ 3 ಸರಿ. ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ತೇಜು ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ. ಬ್ಯಾಟು ಬಾಲ್ ಟೈಪ್ ಆಟ ಆಡ್ತಾ ಇದ್ದಾನೆ. ಫಂಕ್ಷನ್ ಅಂತೂ ಅದ್ಭುತವಾಗಿ ಚೆನ್ನಾಗಿ ಆಯಿತು. ಸೊ ಹಾಗೆ ನಾಳೆ ರಾಮನವಮಿ ಇರೋದ್ರಿಂದ ನಾಳೆಗೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವ, ಫಸ್ಟೇ ತಂದಿಟ್ಕೋಬೇಕಲ್ವ. ಹಾಗಾಗಿ ಅಂಗಡಿಗೆ ಹೋಗಿ ಸೌತೆಕಾಯಿ, ಕರ್ಬೂಜ ಹಣ್ಣು, ಸೊ ನಮ್ಮ ತೇಜುಗೆ ಬೇಬಿಕಾರ್ನ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬೇಬಿಕಾರ್ನ್ ತೊಗೊಂಡು, ನಿಂಬೆಹಣ್ಣುಗಳು ಆ್ಯಂಡ್ ಹೂವು ಮತ್ತು ತುಳಸಿ 2 ತೊಗೊಂಡೆ. ಕನಕಾಂಬರ ಮತ್ತು ಮಲ್ಲಿಗೆ ಹೂವು, ಗುಲಾಬಿ ಹೂವು ಇದನ್ನು ತಗೊಂಡು ಬಂದೆ. ಸೊ ನಾಳೆ ಪೂಜೆಗೆಲ್ಲ ತಂದು ಇಟ್ಕೊಂಡಿದ್ರೆ, ಸೊ ನಾಳೆ ಪೂಜೆ ಮಾಡೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, ಹಾಗಾಗಿ ಒಂದು ದಿನ ಮುಂಚಿತವಾಗಿ ತಂದು ಇಟ್ಕೊಂಡಿದ್ದೀನಿ. ಹಾಗೆ ದೀಪ ಮತ್ತು ನೀಲಾಂಜನ ಎಲ್ಲ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಸೊ ಎಲ್ಲ ತೆಗೆದಿಟ್ಕೊಂಡ್ರೆ ನಾಳೆ ನೀಟಾಗಿ ಕೈಗೆ ಸಿಗುತ್ತೆ. ಹಾಗಾಗಿ ಅಷ್ಟರಲ್ಲಿ ತೇಜುನೂ ಸಹ ಆಟ ಆಡಿಕೊಂಡು ಇದ್ದ. ಸೊ ಯಾವ ರೀತಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ. ಹಾಗೆ ಅವನಿಗೂ ಸಹ ಈ ಥರ ಒಬ್ಬನೇ ಆಟ ಆಡೋದ್ರಿಂದ ಅವನಿಗೂ ಬೋರ್ ಆಗುತ್ತೆ ಅಂತ ಹೇಳಿ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೀವಿ. ಸೊ ಮಂಡೆಯಿಂದ ಸಮ್ಮರ್ ಕ್ಯಾಂಪಿಗೆ ಹೋಗ್ತಾನೆ ಅವನು. ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಹೇಳಿ ಸಮ್ಮರ್ ಕ್ಯಾಂಪ್ಗೆ ಹಾಕಿರೋದು. ಊಟಕ್ಕೆ ಅನ್ನ, ಪಿನ್ ಸಾಂಬಾರು ಮಾಡಿದ್ದೆ, ಬಟಾಣಿ ಹಾಕಿಬಿಟ್ಟು ಹೆಸರುಬೇಳೆ ಎಲ್ಲ ಹಾಕಿ.
ಸೊ ತೊಗರಿಬೇಳೆ ಯೂಸ್ ಮಾಡಿಲ್ಲ, ಹೆಸ್ರು ಬೇಳೆ ಹಾಕಿ ಯೂಸ್ ಮಾಡಿದ್ದೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಸೊ ಹಾಗಾಗಿ ಬಟಾಣಿ ಆ್ಯಂಡ್ ಹೆಸ್ರುಬೇಳೆ ಎಲ್ಲ ಹಾಕಿ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ, ಪಾಲಕ್ ಸೊಪ್ಪೆಲ್ಲ ಹಾಕಿ. ಸೊ ಊಟಕ್ಕೆ ಸೊಪ್ಪಿನ ಸಾರು ಅನ್ನ ರೆಡಿ ಆಗಿದೆ. ಸೊ ಸ್ವಲ್ಪ ಸಂಡಿಗೆ ಒಂದು ಸ್ವಲ್ಪ ಹಾಕ್ಕೊತೀನಿ. ಸೊ ಇವತ್ತಿನ ಶನಿವಾರದ ವ್ಲಾಗ್ ಇದಾಗಿರುತ್ತೆ. ನೆಕ್ಸ್ಟು ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.